ನಾ ಎಲ್ಲ ಹೇಳಿದಾಗಲೂ ನಿಮ್ಮ ಮನಸ್ಸು ಕದರ್ತದೆ, ಮನಸ್ಸಿಗೆ ನೋವಾಗತ್ತಲ್ಲ, ಬೇಜಾರಾಗ್ತದೆ. ಇರೋ ಇದನ್ನು ಹೇಳಿದ್ರೆ ಬೇಜಾರಾಗ್ತದೆ ನಿಮಗೆ. ನಿಜ, ಸತ್ಯ ಕಹಿ. ಯಾವತ್ತು ಸತ್ಯ ಬಹಳ ಕಹಿ ರೀ. ಅದಕ್ಕೆ ನೀವು ಒಳಗೆ ವಿಷ ಇಟ್ಕೊಂಡು ಮ್ಯಾಗ ಅದು ವಿಷಾನ ಕ್ಯಾಪ್ಸುಲ್ ಹಾಕಿ ಮ್ಯಾಗ ಒಂದು ಸಿಹಿ ಲೇಪನ ಕೊಟ್ಟು ಒಳಗಿರೋದು ವಿಷಾನ, ಒಳಗಿರೋದು ವಿಷಾನೇ. ಬಟ್ ಸಕ್ರೆ ಲೇಪ ಹಚ್ಚಿಕೊಟ್ರೆ ಇದಾಗ್ತದೆ. ಸಕ್ರೆ ಲೇಪ ನಾ ಕೊಡೋದು ವಿಷ ಅಂತ ತಿಳ್ಕೊಂಡು ನೀವು ಒಳ್ಳೆ ಅಂತೀರಿ ನೀವು. ಬಟ್ ಅವರು ಕೊಡೋದು ವಿಷಾನೇ, ಬಟ್ ಅವ್ರು ಸಕ್ರೆ ಹಚ್ಚಿರ್ತಾರೆ. ಅದಕ್ಕೆ ನನಗೆ ಗೊತ್ತದೆ. ಯಾಕಂದ್ರೆ ನಿಮಗೆ ನಮ್ಮ ಮಗ ಡಾಕ್ಟರ್ ದೀಪಕ್ ಹೇಳಿದ್ರು ಗುರೂಜಿ. ಬಟ್ ಗುರೂಜಿ ಬಗ್ಗೆ ಗೊತ್ತಿಲ್ಲ. ನಾ ಏನು ಓದೀನಿ, ಎಷ್ಟು ಅನುಭವ ಪಟ್ಟೀನಿ, ನನಗೆ ಪೂರ್ಣ ಮಾಹಿತಿ ಇಲ್ಲ. ನನ್ನ ಬಗ್ಗೆನೇ ನಾನು ಮಾಹಿತಿ ಇಲ್ಲ. ಇನ್ನು ನಿಮ್ಮ ಬಗ್ಗೆ ನನಗೇನು ಮಾಹಿತಿ ಇರ್ತದೆ? ಇನ್ನು ನನ್ನ ಬಗ್ಗೆ ನಿಮಗೇನು ಮಾಹಿತಿ ಬರ್ತದೆ? ಸುಡ್ಗಾಡು. ಹೌದಾ? ಈ ಪುಟ್ಟ ತಲೆಯೊಳಗೆ 5 MA, 183 ಡಿಪ್ಲೊಮಾ ಸರ್ಟಿಫಿಕೇಷನ್ ಕೋರ್ಸದ್ದು ನಾಲೆಜ್. ಅದು 183 ಸರ್ಟಿಫಿಕೇಟ್ ಕೋರ್ಸ್ ಆ್ಯಂಡ್ ಡಿಪ್ಲೊಮಾ ಕೋರ್ಸಸ್ ಇನ್ ವೇರಿಯಸ್ ನಾಲೆಜ್. ಚಿನ್ನಮಸ್ತ ಬಂತು, ಯೋಗ ಬಂತು, ತಂತ್ರ ಬಂತು, ಮಂತ್ರ ಬಂತು, ಎಲ್ಲ ನಾಲೆಜ್. ಹೌದಾ? 64ನೇ ವರ್ಷ ನಾನು ಕಲಿಸ್ತಾ ಇರೋದು. 64ನೇ ವರ್ಷ ಇದು ಕಲಿಸ್ತಾ ಇರೋದು ನಾನು. 64 ವರ್ಷ, 19 ಲಕ್ಷ ಜನ ಇದೇ ಕೈಯಿಂದ ದೀಕ್ಷಾ ಕೊಟ್ಟಿನ ಅವ್ರಿಗೆ. ಅವರೆಲ್ಲ ಆತ್ಮೀಯರಾಗ್ಯಾರ. ತಮ್ಮ ತನು ಹೇಳ್ಕೊತಾರೆ, ದುಃಖ ಹೇಳ್ಕೊತಾರೆ. ಅವರಿಗೆ ಅನೇಕ ರೆಮಿಡಿ ಹೇಳೀನಿ, ಪರಿಹಾರ ಹೇಳೀನಿ. ಅದಕ್ಕೆ ಪರಿಹಾರ ಹೇಳಬೇಕಾದ್ರೆ ಎಷ್ಟೋ ಕಡೆ ಸಾವಿರಾರು ವಿದ್ಯೆಗಳು ಕಲಿತೀರಿ. ಯಂತ್ರ, ಮಂತ್ರ, ತಂತ್ರ, ರೇಖಿ, ಯಕ್ಷಿಣಿ, ಅಪ್ಸರ ವಿದ್ಯೆ, ಇವು ಅನೇಕ ವಿದ್ಯೆಗಳು ಕಲಿತೀವಿ. ನನ್ನ ಉದ್ದೇಶ ನನ್ನ ಹತ್ತಿರ ಬರೋರು ಒಟ್ಟು ಪರಿಹಾರ ಸಿಗಬೇಕು, ನಕ್ಕೊಂತ ಹೋಗ್ಬೇಕು. ಇದು ಒಂದೇ ನನ್ನ ಉದ್ದೇಶ ಇತ್ತು. ಅಷ್ಟು ನಾಲೆಜ್ ಇದೆ ಸರ್, ಸಾಕಷ್ಟು ನಾಲೆಜ್ ಇದೆ. ಎಷ್ಟದು ನನಗೆ ಗೊತ್ತಿರೋದು. ಹೌದಾ? ಅದಕ್ಕೆ ಇವತ್ತಿನ ಯೂಟ್ಯೂಬರ್ಸ್ ಓಡಿಸಿದ್ರೆ ಅವ್ರೇನು ಹೇಳ್ತಾರೆ ಅವರಿಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ಪುಸ್ತಕ ನೋಡಿ ಚೆಂದಾಗಿ ಓದಿ ಹೇಳ್ತಾರೆ ಅವರು. ನಾಲೆಜ್ ಇಲ್ಲ ಅವರಿಗೆ. ನಾ ಇದನ್ನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಅವರು ದಡ್ರಂತ ಹೇಳ್ತಾ ಇಲ್ಲ. ಸುಮ್ಮನೆ ರೀ. ಇವತ್ತು ಏನಾಯ್ತು ನಾನು ಕೇಳಿದ್ದು, ಇವತ್ತು ಹೆಂಗೆ ನಡೆದ ದುನಿಯಪ್ಪ ಅಂದ್ರೆ, ಇವತ್ತು ಬೆಳಗ್ಗೆ ನಂದು ಕೇಳ್ತಾರೆ ವಾಕ್ಯ, ಇದು ಉಪನ್ಯಾಸ, ಸಂಜೆ ಮುಂದೆ ಒಂದು ಯೂಟ್ಯೂಬ್ ಮಾಡ್ತಾರೆ. ನಾ ಹೇಳಿದ್ದನ್ನು ನನ್ನ ಶಿಷ್ಯರೇ ಮಾಡ್ಯಾರ ಅಂತಲ್ಲ. ನಾ ಹೇಳಿದ್ದು ಎಲ್ಲ ಇದನ್ನ ಸಾಯಂಕಾಲ ಒಂದು ಇದನ್ನ ಮಾಡ್ತಾರೆ, ಯೂಟ್ಯೂಬ್ ಮಾಡ್ತಾರೆ. ಅದು ಸ್ವಲ್ಪ ನೈಸ್ ಬಣ್ಣ ಬರೋದು. ಅವ್ರು ಎಷ್ಟು ಫೇಮಸ್ ಆಗ್ತಾರೆ. ಅದು ನಾಲೆಜ್ ಇಲ್ಲ, ಮಕ್ಕಿ. ಪುಸ್ತಕದ ಜ್ಞಾನ ಮಸ್ತಕಕ್ಕೆ ಇರುವುದಿಲ್ಲ ಅವರಿಗೆ. ಅದು ಪುಸ್ತಕದ ಜ್ಞಾನ, ಮಸ್ತಕ ಜ್ಞಾನ. ನಂದು ಮಸ್ತಕದ ಜ್ಞಾನದ, ನಂದು ಮಸ್ತಕ ಜ್ಞಾನ, ಅವ್ರದ್ದು ಪುಸ್ತಕ ಜ್ಞಾನ. ಅದಕ್ಕೆ ನಿಮ್ಮ ಸಮಸ್ಯೆಗಳ ಆಳ ಅಗಲ ನನಗೆ ಗೊತ್ತದ. ನೀವು ಯಾಕೆ ಹೀಗಾಗಿರಿ ಅನ್ನೋದು ಗೊತ್ತದ ನನಗೆ. ನಿಮಗೆ ಟೆನ್ಷನ್ ಯಾಕೆ ಬಂದಿರ್ತಿ? ಹೌದಾ? ಈ ತಂತ್ರ ಅಂದ್ರೇನು, ಮಂತ್ರ ಅಂದ್ರೇನು, ಸಾಧನ ಅಂದ್ರೆ ಏನು, ಡಿಟೇಲ್ ಮಾಹಿತಿ ಕೊಟ್ಟಾಗ ಮನಸ್ಸು ನಿರಾಳ ಆಗ್ತದೆ ನಿಮಗೆ. ಹೊಲ ಇವನು ಅದಕ್ಕೆ ನಾನು ತೃಪ್ತಿ ಐತೆ, ನಾನು ಸುತ್ತ ನಿಮಗೆ. ಅದಕ್ಕೆ ನಾ ಹೇಳ್ತೀನಲ್ಲ, ಪ್ರತಿ ಕ್ಷಣಕ್ಕೂ ನಿಮ್ಮ ಮನಸ್ಸು ಶಾಂತ ಇರಬೇಕು. ಅದಕ್ಕೇನು ಮಾಡಬೇಕು? ಮನಸ್ಸು ಶಾಂತಿ ಇಟ್ಕೊಳ್ಳೋದು ತಿಳಿಯಿರಿ. ಮನಸ್ಸು ಶಾಂತಿ ಇಟ್ಕೊಳ್ಳೋದು ಹೆಂಗಪ್ಪ ಅಂದ್ರೆ, ನಿಮ್ಮ ನಾವೊಂದು ಮೆಸೇಜ್ ಕಳಿಸಿದ್ದೀನಿ ಇದಕ್ಕೆ ಮೊಬೈಲಿಗೆ ಒಂದು ಮೆಸೇಜ್ ಕಳಿಸಿದೆ. ಈಗಾಗಲೇ ಸಾಕಷ್ಟು ಮೆಸೇಜ್ ಮಂದಿ ಕಳಿಸ್ಯಾರ. ಮತ್ತು ಯಾರೋ ಫೋನ್ ಮಾಡಕ್ಕೆ ಎಂಗೇಜ್ ಅದು. ಹೌದಾ? ಆದರೆ ಅದೇ ನಿಮ್ಮದು ಏನು ಯಾವುದೇ ಕಾಲ್ ಇರ್ಲಿಕ್ಕಾದಾಗ ಒಂದು ಯಾವುದೇ ಒಂದು ಇದು ಏನು ಫ್ರೀಕ್ವೆನ್ಸಿ ಬಂದು ಅದನ್ನ ಡಾಟಾ ಬಂದು ತಿರುಗ್ಕೊಂತ ಕುಂದಿರ್ತದ, ಗೊತ್ತದ? ಹಂಗಾಗದೇ ಇದ್ದಾಗ ಪಟಕ್ಕನ ಹೋಗ್ಬಿಡ್ತದೆ ಮೆಸೇಜು. ಹಂಗೆ ಪಟಕ್ಕನ ಮೆಸೇಜ್ ಹೋಗೋದಂದ್ರೆ ಶಾಂತ ಮನಸ್ಸದು. ಆ ಶಾಂತ ಮನಸ್ಸಿಗೆ 4 ಭಾಗ ಮಾಡ್ತಾರೆ. ಆ 4 ಭಾಗ ಯಾವುವು ಅನ್ನೋಕ್ಕಿಂತ ಮುಂಚೆ ನಾನು ಹೇಳಿ ತಿಳ್ಕೊಬೇಕಲ್ಲ ನೀವು. ಅದಕ್ಕೆ ನಿಮ್ಮ ಮನಸ್ಸು ಶಾಂತ ಮಾಡ್ಕೋಬೇಕಿಲ್ಲ. ಅದಕ್ಕೇನು ಮಾಡ್ಬೇಕೀಗ?
ಶಾಂತ ಕೂಡ್ರಿ ಹೆಂಗೆ ಕೂಡಬೇಕು ಸೀದಾ ಕೂಡಬೇಕು ಅದಕ್ಕೆ ಬೆನ್ನು ಹುಡಿ